ಕತ್ತೆ ಕಿರುಬ ಪ್ರಾಣಿಯ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ. ಇದನ್ನು ವನ್ಯಜೀವಿ ಇಲಾಖೆ ತಂದು ಬಿಟ್ಟಿಲ್ಲ. ದಾಂಡೇಲಿಯಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದ ನೀಲೇಶ್ ಶಿಂದೆ ಸ್ಪಷ್ಟನೆ. ದಾಂಡೇಲಿಯ ಕುಳಗಿ ಹಾಗೂ ಜೊಯ್ಡಾ ತಾಲೂಕಿನ ಗಣೇಶಗುಡಿ ಭಾಗದಲ್ಲಿ ಅಪರೂಪದ ಪ್ರಾಣಿಯಾದ ಕತ್ತೆ ಕಿರುಬ ಪ್ರಾಣಿ ಕಾಣಿಸಿಕೊಂಡಿದ್ದು, ಈ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಇದನ್ನು ವನ್ಯಜೀವಿ ಇಲಾಖೆ ತಂದು ಬಿಟ್ಟಿಲ್ಲ ಎಂದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದ ನೀಲೇಶ್ ಶಿಂದೆ ಅವರು ಸ್ಪಷ್ಟಪಡಿಸಿದ್ದಾರೆ. ಅವರು ಇಂದು ಗುರುವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಕಚೇರಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು. ದಾಂಡೇಲಿ ತಾಲೂಕಿನ ಕುಳಗಿ ಮತ್ತು ಜೊಯ್ಡಾ ತಾಲೂಕಿನ ಗಣೇಶಗುಡಿ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕತ್ತೆ ಕಿರುಬ ಪ್ರಾಣಿ ಕಾಣಿಸಿಕೊಳ್ಳುತ್ತಿದ್ದು, ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ವನ್ಯಜೀವಿ ಇಲಾಖೆಯವರೇ ತಂದು ಬಿಟ್ಟಿದ್ದಾರೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ. ಈ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು, ಅಭಿಪ್ರಾಯ ಏನು ಎಂದು ನೀಲೇಶ್ ಶಿಂದೆ ಅವರಲ್ಲಿ ಕೇಳಿದಾಗ, ಅವರು ಈ ಪ್ರಾಣಿ ಮಾನವನ ಮೇಲೆ ದಾಳಿ ಮಾಡುವಂತಹ ಪ್ರಾಣಿಯಲ್ಲ. ಇದು ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಬಹುಮೂಲ್ಯ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಇದನ್ನು ನಮ್ಮ ಇಲಾಖೆ ತಂದು ಬಿಟ್ಟಿರುವುದಿಲ್ಲ. ನೆರೆಯ ಜಿಲ್ಲೆಯ ಕಾಡಿನಿಂದ ನಮ್ಮ ಭಾಗದ ಕಾಡಿಗೆ ಇದು ಬಂದಿದೆ. ಈ ಬಗ್ಗೆ ನಾವು ನಿಗಾ ವಹಿಸಿದ್ದೇವೆ. ಇದರ ಬಗ್ಗೆ ಯಾರಿಗೂ ಯಾವುದೇ ರೀತಿಯ ಭಯ ಬೇಡ. ಈ ಪ್ರಾಣಿ ಎಲ್ಲಿಯಾದರೂ ಯಾರಿಗಾದರೂ ಕಂಡು ಬಂದಲ್ಲಿ ಹತ್ತಿರದ ವಲಯಾರಣ್ಯಾಧಿಕಾರಿ ಇಲ್ಲವೇ ನಮ್ಮ ಇಲಾಖೆಯ ಸಿಬ್ಬಂದಿಗಳ ಗಮನಕ್ಕೆ ತರಬೇಕೆಂದು ವಿನಂತಿಸಿದ ನೀಲೇಶ್ ಶಿಂದೆ ಅವರು, ಭಯದಿಂದ ಈ ಪ್ರಾಣಿಯ ಜೀವಕ್ಕೆ ಯಾರೂ ಕೂಡ ತೊಂದರೆ ಕೊಡದೆ ವನ್ಯಜೀವಿಗಳ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಸರ್ ನಮಸ್ತೆ. ಬಹಳ ಚರ್ಚೆಯಲ್ಲಿರುವಂತಹದ್ದು ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಇತ್ತೀಚಿನ ಕೆಲ ದಿನಗಳ ಹಿಂದೆ ದಾಂಡೇಲಿ ತಾಲೂಕಿನ ಕುಳಗಿಯಲ್ಲಿ, ಇದೀಗ ಕಳೆದ 2 ದಿನಗಳಿಂದ ಜೊಯ್ಡಾ ತಾಲೂಕಿನ ಗಣೇಶಗುಡಿ ಭಾಗದಲ್ಲಿ ಕತ್ತೆ ಕಿರುಬ ಕಾಣಿಸಿಕೊಂಡಿದೆ. ಈ ಬಗ್ಗೆ ವರದಿಗಳು ಕೂಡ ಪ್ರಸಾರ ಆಗಿದೆ. ಬಹುತೇಕ ಸ್ಥಳೀಯರಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಇಷ್ಟು ದಿನಗಳವರೆಗೆ ಕಾಣಲಿಕ್ಕೆ ಸಿಗದೇ ಇದ್ದಂತಹ ಈ ಅಪರೂಪದ ಕತ್ತೆ ಕಿರುಬ ಕಾಣಿಸಿಕೊಂಡಿದೆ. ಇದು ವನ್ಯಜೀವಿ ಇಲಾಖೆಯವರೇ ತಂದು ಬಿಟ್ಟಿರಬಹುದಾ? ಇದು ಒಂಥರ ಭಯ ಹುಟ್ಟಿಸುವಂತಹ ಪ್ರಾಣಿಯ? ಇದು ನಾಳೆ ನಮ್ಮ ಮಕ್ಕಳು ಅಥವಾ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆಯಾ? ಒಂಥರ ಭಯದಲ್ಲಿ ಅವರವರೊಳಗಡೆ ಮಾತಾಡ್ತಿದ್ದಾರೆ. ಹಾಗಾಗಿ ಇದು ಯಾಕೆ, ಏನು ಇದರ ವೈಶಿಷ್ಟ್ಯತೆ ಏನು, ಈ ಬಗ್ಗೆ ಏನು ಹೇಳ್ತೀರಿ? ಜನರಿಗೆ ಯಾವ ರೀತಿಯ ಧೈರ್ಯವನ್ನು ಕೊಡುವುದಾದರೆ ಎನ್ನುವ ಕಾರಣಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ತಾವು ಹೇಳಿದಂಗೆ ನಮ್ಮಲ್ಲಿ ಸ್ಟ್ರೈಪ್ ಹೈನಾ ಏನು ಆನಿಮಲ್ ಸಿಕ್ಕಿದೆ, ನಾವು ಕತ್ತೆ ಕಿರುಬ ಅಂತ ಕರಿತೀವಿ. ಅದು ನಾವು ನಮ್ಮ 100 ಇಯರ್ ಹಿಸ್ಟ್ರಿ ಕೂಡ ಕ್ಯಾನರಾದು ನೋಡಿದ್ದೀವಿ. ಅಂದರೆ ಮುಂಚೆ ಈ ಆನಿಮಲ್ ನಮ್ಮಲ್ಲಿ ಇತ್ತು. ಸೊ ಈಗ ನಾವು ಇತ್ತೀಚೆಗೆ ಅದು ನಮಗೆ ಕೂಡ ನಾವು ಏನು ಕ್ಯಾಮೆರಾ ಟ್ರಾಪಿಂಗ್ ಮಾಡ್ತೀವಿ ವೈಲ್ಡ್ ಲೈಫ್ ಡಿವಿಷನಿಂದ, ಟೈಗರ್ ಎಸ್ಟಿಮೇಷನ್ಗಾಗಿ ಆಗಲಿ ಅವ್ರ ಬೇರೆ ಪ್ರಾಣಿಗಳ ಎಸ್ಟಿಮೇಷನ್ಗಾಗಿ, ಅಲ್ಲಿ ಕೂಡ ಸಿಗಲಿಲ್ಲ. ಸೊ ಇದು ತಾವು ಹೇಳ್ದಂಗೆ ಮೊದಲನೇದಾಗಿ ಅಪರೂಪದ್ದು ಇಲ್ಲಿ ಸಿಕ್ಕಿದೆ. ಸೊ ಭಾಳ ದಿನದಿಂದ ಇಲ್ಲಿ ಸಿಕ್ಕಿದೆ. ಈಗ ನಾನು ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಯಾವುದೋ ಕಾರಣಕ್ಕೆ ಇದರ ಬಗ್ಗೆ ಆತಂಕ ಬರೋದು ಬೇಡ. ಯಾಕಂದರೆ ಇದು ಒಂದು ನಮ್ಮ ಇಂಡಿಯಾದಲ್ಲಿ ಸುಮಾರು ಕಡೆ ಸಿಗ್ದಿರೋ ಸ್ಪೀಸೀಸ್. ಅದೇ ಥರ ಕರ್ನಾಟಕದಲ್ಲಿ ಕೂಡ ಡ್ರೈ ಪಾರ್ಟಿ ಏನಿದೆ, ನಮ್ಮ ಪಕ್ಕದ ಜಿಲ್ಲೆ ಏನಿದೆ, ಧಾರವಾಡ ಆಗಲಿ ಬೆಳಗಾವಿ ಆಗಲಿ, ಅಲ್ಲಿ ಕೂಡ ಪ್ರೆಸೆನ್ಸ್ ಇದೆ. ಬೆಳಗಾವಿಯಲ್ಲಿ ಸುಮಾರು ಪ್ರೆಸೆನ್ಸ್ ಆಲ್ರೆಡಿ ಕ್ಯಾಮೆರಾ ಟ್ರಾಪಿಂಗಲ್ಲಿ ಸಿಕ್ಕಿದೆ. ಸೊ ಬಹುಶಃ ಆ ಪಾರ್ಟಿಂದನೇ ಈ ಪಾರ್ಟ್ಗೆ ಇದು ಬಂದಿದೆ ಅಂತ ನಮ್ಮದು ಅನಿಸಿಕೆ. ಯಾವುದೋ ಕಾರಣಕ್ಕೆ ತಾವೇನು ಕೇಳಿದ್ದೀರಾ ಅಂದರೆ ಡಿಪಾರ್ಟ್ಮೆಂಟ್ ಅವರೇ ಇಲ್ಲಿ ಬಿಟ್ಟಿದ್ದಾರಾ ಅಂತ, ಆ ಥರ ಸಂದರ್ಭ ಇಲ್ಲಿ ಇಲ್ಲ. ಯಾಕೆಂದರೆ ನಾವು ಯಾವುದೋ ಇದು ಪ್ರೋಸೆಸ್ ಮಾಡಬೇಕು ಅಂದರೆ ನಾವು ಪರ್ಮಿಷನ್ ತಗೊಂಡೇ ಮಾಡಬೇಕಾಗತ್ತೆ. ಸೊ ಯಾವುದೋ ಕಾರಣಕ್ಕೆ ನಾವು ಅಂತ ಈ ಆನಿಮಲ್ ಈ ಕಡೆ ಬೆಳಲಿಲ್ಲ. ಬಟ್ ಸಹಜವಾಗಿ ನಾವು ಬಾರ್ಡರಿಂಗ್ ಏನು ಡಿಸ್ಟ್ರಿಕ್ಟ್ ಇದೆ, ಯಾಕಂದರೆ ನಮ್ಮ ಡಿವಿಷನ್ಸ್ಗೆ ಹಳಿಯಾಳ ಡಿವಿಷನ್ಗೆ ಬೆಳಗಾವಿ ಬೌಂಡ್ರಿ ಇದೆ, ಅಲ್ಲಿಂದ ಮತ್ತೆ ಈ ಕಡೆ. ಸೊ ನಮ್ಮಲ್ಲಿ ಫಸ್ಟ್ ಇದು ಕೆಲವೊಂದು ಜನ ನೋಡಿದ್ರು, ದಾಂಡೇಲಿ ನಗರದ್ದು ಮೌಳಂಗಿ ಫ್ರೀ ಪಾರ್ಕ್ ಹತ್ರ ನೋಡಿದಾರೆ ಅಂತ ನಮ್ಗೆ ಸುದ್ದಿ ಇತ್ತು. ಆ ನಂತರ ಅಂಬಿಕಾನಗರಲ್ಲಿ ನಮಗೆ ವಿಡಿಯೋ ಬಂದಿತ್ತು. ಆ ನಂತರ ನಮ್ಮ ಸ್ಟಾಫೇ ಡೈರೆಕ್ಟ್ ಆಗಿ ಇಲ್ಲಿ ಸತ್ಖಂಡ ಅಂತ ಇದೆ ಫನ್ಸೋಲಿಯಲ್ಲಿ, ಅಲ್ಲಿ ನೋಡಿದ್ರು. ಈಗ ತಾವೇ ವರದಿ ಕೊಟ್ಟಿದ್ದೀರಾ ಅದು ಗಣೇಶಗುಡಿಯಲ್ಲಿ ಇದೆ ಅಂತ.
ನನ್ನ ಸ್ಟ್ರೈಪ್ ಹೈನಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಹೈನಾ ಜನರಲಿ ನೈಟ್ ಟೈಮ್ ಆಕ್ಟಿವ್ ಇರ್ತದೆ, ಸಿಂಗಲ್ ಇರ್ಬೋದು ಅವ್ರ ಪೇರ್ಸ್ ಅಲ್ಲಿ ಕೂಡ ಇರ್ಬೋದು. ಇದಕ್ಕೆ ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ. ಇದು ಎನ್ವೈರನ್ಮೆಂಟ್ ಬ್ಯಾಲೆನ್ಸ್ಗಾಗಿ ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಏನ್ ಆಲ್ರೆಡಿ ಸತ್ತಿರೋದು ಇರ್ತದೆ ಅದರ ಮೇಲೆ ಡೆಡ್ ಮಟೀರಿಯಲ್ ಮೇಲೆ ಇದು ಫೀಡ್ ಆಗುತ್ತೆ. ಸೊ ಯಾವುದೋ ಕಾರಣಕ್ಕೆ ಡಿಸೀಸ್ ಸ್ಪ್ರೆಡ್ ಆಗ್ಲಿಕ್ಕೆ ಬಿಡೋದಿಲ್ಲ. ಅವ್ರಿಗೆ ಒಂಥರ ಎನ್ವೈರನ್ಮೆಂಟ್ ಕ್ಲೀನ್ ಇಟ್ಕೊಳ್ಳಿಕ್ಕೆ ಇದು ಒಂದು ಪ್ರಾಣಿ ಇಂಪಾರ್ಟೆಂಟ್ ಇದೆ. ಇದರ ಬಗ್ಗೆ ಬಹಳ ಮಿಸ್ಕನ್ಸೆಪ್ಷನ್ ಏನಂದ್ರೆ, ಈಗ ಆಫ್ರಿಕಾದಲ್ಲಿ ಇರೋದು ಕೆಲವೊಂದು ಹೈನಾ ಸ್ಪೀಸೀಸ್, ಆ ವಿಡಿಯೋ ನೋಡಿ ಅದಕ್ಕೆ ಕಂಪೇರ್ ಮಾಡ್ತಾರೆ. ಬಟ್ ಜನರಲಿ ನಮ್ಮಲ್ಲಿ ಸಿಗುತ್ತಂತ ಏನ್ ಸ್ಟ್ರೈಪ್ ಹೈನಾ ಅಂತ ಕರಿತೀವಿ, ಇದು ಬಹಳ ಶಾಯ್ ಮತ್ತೆ ಟಿಮಿಡ್ ಅನಿಮಲ್. ಇದು ಅದು ಡೈರೆಕ್ಟ್ ಅಟ್ಯಾಕ್ ಮಾಡೋದು ಮತ್ತೆ ಇದು ಆ ಥರ ಯಾವುದು ನಮ್ಮಲ್ಲಿ ಇತ್ತೀಚೆಗೆ ಯಾವುದು ರಿಪೋರ್ಟ್ಸ್ ಕೂಡ ಇಲ್ಲ. ಅಂಡ್ ನಾವು ಈಗ ಹೇಳಬೇಕು ಅಂದ್ರೆ ಇದು ನಿಯರ್ ಥ್ರೆಟನ್ ಸ್ಪೀಸೀಸ್, ಅಂದ್ರೆ ಈಗ ನಂಬರ್ಸ್ ಏನ್ ತುಂಬಾ ಜಾಸ್ತಿ ಇಲ್ಲ. ಸೊ ಇದಕ್ಕೆ ಕನ್ಸರ್ವೇಷನ್ ಕೂಡ ಬಹಳ ಮುಖ್ಯವಾಗಿದೆ. ಸೊ ಬೇರೆ ಬೇರೆ ಕಡೆ ಈಗ ಮಹಾರಾಷ್ಟ್ರ ಆಗಲಿ ಮತ್ತೆ ಬೇರೆ ಸ್ಟೇಟ್ಸ್ಗಳಲ್ಲಿ ಬಹಳ ಇದಕ್ಕೆ ಕನ್ಸರ್ವೇಷನ್ಗಾಗಿ ಎಫರ್ಟ್ಸ್ ನಡೀತಾ ಇದೆ. ಸೊ ಈಗ ಒಂದು ಅಪರೂಪ ನಮ್ಮಲ್ಲಿ ಕೂಡ ಇದು ಸಿಕ್ಕಿದೆ. ನಾವು ಕೂಡ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ನಮ್ಮದು ಫೀಲ್ಡ್ ಬಯಾಲಜಿಸ್ಟ್ ಟೀಮ್ ಇರಲಿ, ನಮ್ಮದು ಫ್ರಂಟ್ ಲೈನ್ ಸ್ಟಾಫ್ ಆಗಲಿ, ನಾವು ಕಂಟಿನ್ಯೂಸ್ ಆಗಿ ಕ್ಯಾಮೆರಾ ಟ್ರ್ಯಾಪ್ ಹಾಕಿ ಅದು ಮಾನಿಟರ್ ಮಾಡ್ತಾ ಇದ್ದೀವಿ. ನಾನು ಈ ಮೂಲಕ ಎಲ್ಲರಿಗೆ ಕರೆ ಮಾಡ್ತೀನಿ ಅಂದರೆ, ತಮಗೆ ಕೂಡ ಇದಕ್ಕೆ ಏನಾದರೂ ರಿಪೋರ್ಟ್ ಸಿಕ್ಕಿದೆ ಅಂದರೆ ತಾವು ತಕ್ಷಣ ಆ ಕನ್ಸರ್ನ್ RFO ಹೇಳಿದ್ರೆ ಅಂದರೆ ನಾವು ಇನ್ನೂ ಜಾಸ್ತಿ ಮಾನಿಟರ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ಬೋದು. ಮತ್ತೊಮ್ಮೆ ಎಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ ಅಂದರೆ, ಯಾವುದು ಕಾರಣಕ್ಕೆ ಇದು ನಮ್ಮಲ್ಲಿ ಈಗ ಸದ್ಯಕ್ಕೆ ಒಂದು ಇಂಡಿವಿಜುವಲ್ ಅಷ್ಟೇ ರಿಪೋರ್ಟ್ ಆಗಿದೆ. ಅದು ಕೂಡ ಕಂಟಿನ್ಯೂಸ್ ಮೂವ್ಮೆಂಟ್ ಅಲ್ಲಿ, ಅಂದ್ರೆ ಟ್ರಾನ್ಸಿಯೆಂಟ್ ತರ, ಅಂದ್ರೆ ಕಂಟಿನ್ಯೂಸ್ ಓಡಾಡ್ತಾ ಇದೆ. ಸೊ ಯಾವುದು ಕಾರಣಕ್ಕೆ ಅಂದ್ರೆ ಅಲ್ಲಿ ಹತ್ತಿರ ಹೋಗೋದು, ವಿಡಿಯೋ ಮಾಡ್ಲಿಕ್ಕೆ ಇದು ಮಾಡೋದು ಯಾವುದು ಕಾರಣ ಮಾಡೋದು ಬೇಡ. ತಾವು ತಕ್ಷಣ ಡಿಪಾರ್ಟ್ಮೆಂಟ್ಗೆ ಇದು ತಿಳಿಸ್ಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಮಕ್ಕಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇಲ್ಲ, ಹಾಗಾಗಿ ಧೈರ್ಯವಾಗಿರ್ಬೋದು. ಹೌದು. ಅಂದ್ರೆ ಈಗ ಇತ್ತೀಚೆಗೆ ಕೂಡ ನಮ್ಮಲ್ಲಿ ಇದು ರಿಪೋರ್ಟ್ಸ್ ಇಲ್ಲ, ಇದು ಡೈರೆಕ್ಟ್ ಅಟ್ಯಾಕ್ ಮಾಡೋದು. ಯಾಕಂದ್ರೆ ನಾನು ಮೊದಲನೇದಾಗಿ ಹೇಳಿದ್ದೀನಿ, ಇದು ಶಾಯ್ ಮತ್ತು ಟಿಮಿಡ್ ಅನಿಮಲ್, ಮತ್ತೆ ನೈಟ್ ಟೈಮ್ ಆಕ್ಟಿವ್ ಇರ್ತದೆ. ಅವರೇ ಆಕ್ಟಿವ್ ಆಗಿ ಹ್ಯೂಮನ್ಸ್ಗೆ ಅವಾಯ್ಡ್ ಮಾಡುತ್ತೆ. ಅವರದ್ದು ಮೇನ್ ಅಂದ್ರೆ ಅದು ಕೇವ್ಸ್ ಆಗಲಿ ಡೇನ್ಸ್ ಆಗಲಿ ಅದರ ಒಳಗಡೆ ಇರ್ತದೆ. ಬಟ್ ಇದು ಸಿಂಗಲ್ ಆನಿಮಲ್, ಅದಕ್ಕೆ ನಾವು ಅಂದ್ರೆ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇದ್ದೀವಿ. ಬಟ್ ತಾವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ಬೋದು, ಇಲ್ಲಿ ತನಕ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ಡೈರೆಕ್ಟ್ ಅಟ್ಯಾಕ್ ಯಾವುದೋ ಸಂದರ್ಭ ನಮಗೆ ಅಂದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ. ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಇಡೀ ಕಾಡಿನ ಸ್ವಚ್ಛತೆಯ ರಾಯಭಾರಿಯಾಗಿ ಕತ್ತೆ ಕಿರುಬ ಕೆಲಸವನ್ನು ಮಾಡ್ತದೆ ಅಂತೇಳಿ. ಹಾಗಾಗಿ ಇದರದ್ದು ಅನುಕೂಲತೆಗಳೇ ಜಾಸ್ತಿ ಇರೋದ್ರಿಂದ ಜನರು ಕೂಡ ಇದರ ರಕ್ಷಣೆಯ ದೃಷ್ಟಿಯಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೋಬೇಕೆನ್ನುವಂಥದ್ದು ಮಾಧ್ಯಮ ಮೂಲಕವಾಗಿ ಕೂಡ ಈ ಇಲಾಖೆಯ ಪರವಾಗಿ ಕೂಡ ನಾವು ಕೂಡ ಒಂದು ಪರಿಸರದ ವಿಶೇಷವಾದ ಕಾಳಜಿ ಇರೋದ್ರಿಂದ, ವನ್ಯ ಪ್ರಾಣಿಗಳ ಬಗ್ಗೆ ಕಾಳಜಿ ಇರೋದ್ರಿಂದ ಜನರು ಆತಂಕ ಮತ್ತು ಏನೇನು ಚರ್ಚೆಗಳು ಬಾಯಿಂದ ಬಾಯಿಗೆ ಹರಿದಾಡೋದ್ರ ಬದಲು ಇದರ ಬಗ್ಗೆ ವಿಶೇಷವಾದ ಕಾಳಜಿ ಇರಲಿ ಎನ್ನುವಂಥ ಆಶಯ ಮತ್ತು ಹಾರೈಕೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸರ್. ಮತ್ತೇನಾದರೂ ಮಾತಾಡುತ್ತಿದ್ದೀವಿ? ಅದೇ ತಾವು ಹೇಳಿದ್ದೀರಾ. ನಾನು ಫಸ್ಟ್ ಆಫ್ ಆಲ್ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಹಳಿಯಾಲ್ ಡಿವಿಷನ್ ಮತ್ತೆ ಕಾಲಿಹುಲಿ ಸಂರಕ್ಷಿತ ಪ್ರದೇಶ ವತಿಯಿಂದ ಇತ್ತೀಚೆಗೆ ಏನು ಇದು ಸಿಂಗಲ್ ಇಂಡಿವಿಜುವಲ್ ಸಿಕ್ಕಿದೆ, ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಬಟ್ ತಾವು ಬಹುಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದೀರಾ. ಇದು ನಾವು ಕ್ಲೀನರ್ಸ್ ಅಂತ ಹೇಳ್ಬೋದು. ಅಂದ್ರೆ ಒಂದು ನಮ್ಮ ಎನ್ವೈರನ್ಮೆಂಟ್ ಕ್ಲೀನ್ ಮಾಡ್ಲಿಕ್ಕೆ ಇದು ಸ್ಕ್ಯಾವೆಂಜರ್ಸ್ ಬಹಳ ಇಂಪಾರ್ಟೆಂಟ್. ಹೀಗೆ ಕತ್ತೆ ಕಿರುಬ ಅಂತ ಹೇಳ್ತೀವಿ, ಬರ್ಡ್ಸ್ ಅಲ್ಲಿ ವಲ್ಚರ್ಸ್ ಅಂತ ಹೇಳ್ತೀವಿ. ಈ ಎರಡದು ಕೂಡ ಪಾಪ್ಯುಲೇಷನ್ ಬಹಳ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ. ಸೊ ಜನರು ಕೂಡ ನಮ್ಮ ಜೊತೆ ಸಹಕಾರ ಇದರ ಸಂಬಂಧಪಟ್ಟು ಇಡಬೇಕು. ಈಗ ಏನು ಒಂದು ಇಂಡಿವಿಜುವಲ್ ಇದೆ, ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಸುಮಾರಷ್ಟು ಇಂಡಿವಿಜುವಲ್ಸ್ ಸ್ಟ್ರೈಪ್ ಹೈನಾದು ಆಲ್ರೆಡಿ ನೋಟಿಸ್ ಆಗಿದೆ. ಬಟ್ ನಾವು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ತಾವು ಇದು ವರದಿ ಮಾಡಲಿಕ್ಕೆ ತಮಗೆ ಕೂಡ ಡಿಪಾರ್ಟ್ಮೆಂಟ್ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ರಿ. ಸಾರ್ವಜನಿಕರು ಜನರು ಕೂಡ ಈ ಬಗ್ಗೆ ವಿಶೇಷವಾದ ಕಾಳಜಿ ಇರಲಿ. ಪರಿಸರ ಸಂರಕ್ಷಣೆಗೆ ನಾವು ನೀವೆಲ್ಲರೂ ಜೊತೆಯಾಗೋಣ, ಭಾಗಿಯಾಗೋಣ. ವನ್ಯ ಸಂಕುಲವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಮುಂದಾಗೋಣ ಎನ್ನುವ ಆಶಯ ಮತ್ತು ಹಾರೈಕೆ ಹಾಗೂ ಮನವಿಯೊಂದಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.